ಅವರ ಆರೋಗ್ಯ, ವಿದ್ಯಾಭ್ಯಾಸ ಇತ್ಯಾದಿಗಳಿಗೆಲ್ಲ ಸಹಕಾರ ಮಾಡ್ತಾ ಪರಿಸರದ ಸಂಘ ಸಂಸ್ಥೆಗಳ ಚಟುವಟಿಕೆ ಕೂಡ ನಾವು ಆರ್ಥಿಕ ಸಹಾಯ ನೀಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ನಮ್ಮ ಕೆಲಸ ಏನು ಅಂತಂದ್ರೆ, ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿದ್ದೇವೆ ರಕ್ತದಾನ ಶಿಬಿರ. ನಾವು ಇಲ್ಲಿ ಮಾಡುವಂತಹ ರಕ್ತದಾನದಿಂದ ಕನಿಷ್ಠ ಪಕ್ಷ 100 ಬಾಟ್ಲಿ ರಕ್ತವನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡು ಅದನ್ನು ಬೇಕಾದವರು ಕೊಡ್ತೇವೆ. ಅದಲ್ಲದೆ ನಮ್ಮ ಕಾರ್ಯಕರ್ತರು ಆಗಾಗ ತುರ್ತಾಗಿ ನಮಗೆ ಆಸ್ಪತ್ರೆಯಲ್ಲಿ ಕರೆ ಬರ್ತದೆ, ಇಂತಹ ಒಂದು ಗ್ರೂಪಿನ ರಕ್ತ ಬೇಕು ಅಂತ, ಅದನ್ನು ಪೂರ್ಣ ಮಾಡುವಂತ ಕೆಲಸ ಸಮಾಜಮುಖಿಯಾಗಿ ಮಾಡ್ಕೊಂಡು ಬಂದಿದೆ. ಎಷ್ಟುವ ಜೀವದಾನ ಮಾಡಿದಂತ ಒಂದು ಹಿರಿಮೆ ಈ 16 ವರ್ಷದಲ್ಲಿ ಈ ಸಂಸ್ಥೆಗಿದೆ. ಒಂದು ವರ್ಷದಲ್ಲಿ ಕಡಿಮೆ ಅಂದ್ರೆ ಒಂದು 100-150 ರಕ್ತದ ಬಾಟಲಿಗಳನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರ ಮುಖಾಂತರವಾಗಿ. ಇದು ನಮ್ಮ ಪ್ರಧಾನ ಚಟುವಟಿಕೆಯಾಗಿದೆ. ಇದನ್ನು ಬಿಂಬಿಸುವರೆ ನಿಮಗೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು. ಅಲ್ಲದೆ ನಿಕಟಪೂರ್ವ ಮೇಯರ್ ಆಗಿರುವಂತಹ ಮನೋಜ್ ಕುಮಾರ್ ಅವರು ಕೂಡ ಈ ಯುವ ತರುಣರಾಗಿ ನಮ್ಮ ಅಧ್ಯಕ್ಷತೆ ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳು ಅವರ ಅನುದಾನದ ಮುಖಾಂತರವೂ ಮಾಡಿದ್ದಾರೆ ಅವರ ಅಧಿಕಾರದಲ್ಲಿ ಇದ್ದಾಗ. ಈಗ ಮತ್ತೆ ಪುನಃ ಅದನ್ನು ಈ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಕಿರಣ್ ಜೋಗಿಯರಿದ್ದಾರೆ, ಚೌಟ್ರಿದ್ದಾರೆ, ಇವರೆಲ್ಲ ಮತ್ತು ಪುಷ್ಪರಾಜ್ ಶೆಟ್ಟರ್ ಉಪಾಧ್ಯಕ್ಷರು, ಇವರೆಲ್ಲ ತುಂಬಾ ಈ ಸಂಸ್ಥೆಗೋಸ್ಕರವಾಗಿ ದುಡಿತಾ ಇದ್ದಾರೆ. 3 ದಿವಸಗಳ ಒಟ್ಟು ಕಾರ್ಯಕ್ರಮ ಗಣೇಶ್ ಕಟ್ಟೆ, ಕೋಡಿಕಲ್, ಗಣೇಶ ನಗರ ಅಂದ್ರೆ ಕೇಂದ್ರ ಮೈದಾನ ನಮ್ಮ ಗಣೇಶೋತ್ಸವದ್ದು 3 ದಿವಸ ಪ್ರಾರಂಭ ಆಗುತ್ತದೆ. ಬೆಳಿಗ್ಗೆ 9 ಗಂಟೆಗೆ ವಿಶ್ವಕುಮಾರ್ ಜೋಯಿಸರ ಒಂದು ನೇತೃತ್ವದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 29ನೇ ತಾರೀಕು 27, 28, 29ರ ಸಂಜೆ 6 ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗಿ ಪ್ರಧಾನ ರಸ್ತೆ ಕೋಡಿಕಲ್ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಉರುವಷ್ಟುವರಾಗಿ ಇಲ್ಲಿನ ದಂಬೇಲ್ನ ಫಲ್ಗುಣಿ ನದಿಯಲ್ಲಿ ಜಲಸ್ತಂಭನ ಮಾಡಲಿಕ್ಕಾಗ್ತದೆ. ಬಹಳ ವೈಭವದ ಗಣೇಶೋತ್ಸವ ನಮ್ಮದು. ಯಾಕಂದ್ರೆ ಒಂದು ಸಂಘಟನೆ ಹೆಸರಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಂಘಟನೆ ಹೆಸರಲ್ಲಿ ಇಷ್ಟು ಸುದೀರ್ಘವಾದಂಥ ಇತಿಹಾಸವುಳ್ಳಂತ ಒಂದು ಗಣೇಶೋತ್ಸವ ಅಂದ್ರೆ ನಮ್ಮದೇ ಕೋಡಿಕಲ್ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಪಡ್ತೇವೆ ನಾವು. ಯಾಕಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆದದ್ದರಿಂದ ಇದರ ಹೆಸರಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಕೇಂದ್ರದ ಅನುಮತಿ ಆಗಬೇಕು. ಹಾಗಾಗಿ ಅದರ ಅನುಮತಿಯನ್ನು ಪಡ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. 3 ದಿವಸಗಳಲ್ಲಿ ಬೇರೆ ಬೇರೆ ರೀತಿಯಂತ ಧಾರ್ಮಿಕ ಕಾರ್ಯಕ್ರಮಗಳು ನಿತ್ಯ ನಿರಂತರ ಎನ್ನುವ ಹಾಗೆ ನಡೀತಾ ಇರ್ತದೆ. ಹಾಗೆ ಅನೇಕ ಅತಿಥಿಗಳು, ಗಣ್ಯರು, ರಾಜಕೀಯ ಮುಖಂಡರು, ಧಾರ್ಮಿಕ ನೇತಾರರು ಬಂದು ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಈಗಾಗಲೇ 60 ವರ್ಷ ದಾಟಿದೆ. ಬಜರಂಗ ದಳ ಕೂಡ 30ರ ಸಮೀಪದಲ್ಲಿದೆ. ರಾಷ್ಟ್ರವ್ಯಾಪಿ ಅಲ್ಲ, ಅಂತಾರಾಷ್ಟ್ರ ಮಟ್ಟ ಕೆಲಸ ಮಾಡುವಂತಹ ಸಂಘಟನೆ ಇವತ್ತು ವಿಶ್ವಕ್ಕೆ ಬೇಕಾಗಿದೆ ಎಂದು ತೋರಿಸಿಕೊಟ್ಟಿದೆ. ಅದನ್ನು ಬಿಂಬಿಸುವರೆ ನಾವು ಮಾಡುವಂತಹ ಕಾರ್ಯಕ್ರಮ, ಧಾರ್ಮಿಕ ಪ್ರಕ್ರಿಯೆಗಳು, ರಂಗಪೂಜೆ ಇದೆ, ಇತ್ಯಾದಿ ಕಾರ್ಯಕ್ರಮಗಳ ಜೊತೆಗೆ 2 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಇದನ್ನು ಕೂಡ ನೀವೆಲ್ಲ ಬಹಳ ಚೆನ್ನಾಗಿ ವಿಸ್ತಾರ ಮಾಡಿ ಮತ್ತು ನಮ್ಮ ಗಣೇಶೋತ್ಸವಕ್ಕೆ ಬರಬೇಕು. ಬಂದು ಅದರ ಒಂದು ದಿವಸ ಯಾವಾಗ ಒಂದು ವರದಿಯನ್ನು ಹಾಕಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ನಮ್ಮ ಅಧ್ಯಕ್ಷರಾದಂಥ ಮನೋಜ್ ಕುಮಾರ್ ಅವರು ಇದರ ಬಗ್ಗೆ ವಿವರಣೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮಗಳಿಗೆ ಎಲ್ಲರೂ ಕೂಡ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೋಡಿಕಲ್ ಶಾಖೆ ಹಲವಾರು ವರ್ಷಗಳಿಂದ ಕೋಡಿಕಲ್ನಲ್ಲಿ ಸೇವೆಯನ್ನು ಮಾಡುತ್ತಾ ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ, ಶೈಕ್ಷಣಿಕ ಇತರೆಲ್ಲ ಸೇವಾ ಚಟುವಟಿಕೆಗಳು ಮಾಡುತ್ತಾ ಅದರೊಟ್ಟಿಗೆ ಕಳೆದ 16 ವರ್ಷಗಳಿಂದ ಗಣೇಶೋತ್ಸವ ಸಮಿತಿ ಎಂಬ ತಂಡವನ್ನು ರಚಿಸಿ ಕೋಡಿಕಲ್ನ ಕಟ್ಟೆ ಮೈದಾನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ 3 ದಿನಗಳ ವಿಜೃಂಭಣೆಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಸಿಕೊಟ್ಟು ನಂತರ 3 ದಿವಸ ಫಲ್ಗುಣಿ ನದಿಯಲ್ಲಿ ಜಲಸ್ತಂಭನ ಮಾಡುವಂಥ ಕಾರ್ಯಕ್ರಮ 16 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ನಡೀತದೆ. ಈ ವರ್ಷ ಕೂಡ ನಾವು 27ರಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿ 29ರಂದು ಸಾಯಂಕಾಲ 6 ಗಂಟೆಗೆ ದೇವರ ಮಹಾಪೂಜೆ ನಂತರ ಶೋಭಾಯಾತ್ರೆ ಮುಖಾಂತರ ಫಲ್ಗುಣಿ ನದಿಯಲ್ಲಿ ಜಲಸ್ತಂಭನ ಮಾಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ 17ನೇ ತಾರೀಕಿಗೆ ಬರುವ ಆದಿತ್ಯವಾರ ನಾವು ಕ್ರೀಡಾ ಚಟುವಟಿಕೆ ಮತ್ತು ಬೌದ್ಧಿಕ ಚಟುವಟಿಕೆಗಳನ್ನು ಕೂಡ ಮಕ್ಕಳಿಗಾಗಿ, ಮಹಿಳೆಯರಿಗೆ, ಸಾರ್ವಜನಿಕ ಕೂಡ ನಾವು ವರ್ಷಂಪ್ರತಿಯಾಗಿ ಮಾಡ್ತೇವೆ. ಇದರಿಂದ ಈ ಬಾರಿ ಕೂಡ ಕ್ರೀಡಾ ಚಟುವಟಿಕೆಗಳೊಟ್ಟಿಗೆ ಮಕ್ಕಳಿಗೆ ಬೌದ್ಧಿಕ ಪರೀಕ್ಷೆಗಳು ಕೂಡ ನಾವು ಕೋಡಿಕಲ್ನ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಸೇವೆಗಳು ನೀಡ್ತಾ ಬಂದಿದೆ. ರಕ್ತದಾನ ಇರ್ಬೋದು, ಅಶಕ್ತರಿಗೆ ಆರ್ಥಿಕ ನೆರವಿರ್ಬೋದು, ಇಲ್ಲಾಂದರೆ ಗೋ ರಕ್ಷಾ ಅಭಿಯಾನ ಇರ್ಬೋದು, ಇಲ್ಲಾಂದರೆ ಮನೆ ಮನೆ ಭಜನೆ, ನಗರ ಭಜನೆ ಮುಖಾಂತರ ಬೇರೆ ಬೇರೆ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥ ಕೆಲಸ ಕೂಡ ಮಾಡ್ತಾ ಬಂದಿದೆ. ಅದರ